ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಗುರುವಾರ, ಸಂಕ್ರಾಂತಿ ಹಬ್ಬ ಇದೆ. ನಾನು ಬೆಳಗಿನ ತಿಂಡಿಗೆ ಇಲ್ಲಿ ಓಟ್ಸ್ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಒಂದೊಂದು ತೊಗೊಂಡು ತುರ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ತುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು ಅದನ್ನು ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಹಾಕಿ, ಉಪ್ಪನ್ನು ಸ್ವಲ್ಪ ಹಾಕಿ ಕಲಸಿದ್ದೀನಿ. ಆಮೇಲೆ ಓಟ್ಸನ್ನು ನಾನು ಸ್ವಲ್ಪ ಫ್ರೈ ಮಾಡಿ, ಇನ್ಸ್ಟಂಟ್ ಓಟ್ಸ್ ಅಂತ ಬರ್ತದಲ್ಲ ಫ್ರೆಂಡ್ಸ್, ರೋಲ್ಡ್ ಓಟ್ಸು, ಅದನ್ನು ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಯಾವಾಗಾದರೂ ಒಮ್ಮೆ ರೊಟ್ಟಿ ದೋಸೆ ಏನಾದ್ರು ಮಾಡ್ಕೊಂಡು ತಿಂತೀವಿ. ಅದನ್ನು ಹಿಟ್ಟನ್ನು ನಾನು 3 ಸೌಟನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಮೊದಲಿಗೆ ನೀರು ಹಾಕ್ಕೊಳ್ಳೋದಿಲ್ಲ, ಸೌತೆಕಾಯಲ್ಲಿ ನೀರು ಬಿಟ್ಕೊಂಡಿರ್ತದಲ್ಲ ಅದರಲ್ಲೇ ಕಲಿಸ್ತೀನಿ. ಆಮೇಲೆ ನೀರು ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಮತ್ತೊಂದು ಸೌಟನ್ನು ಹಾಕಿದ್ದೀನಿ. ಹಿಟ್ಟು ಕರೆಕ್ಟಾಗಿ ಆಯಿತು. ಆಮೇಲೆ ನಾನು ಇಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡು ತಟ್ಕೋತಾ ಇದ್ದೀನಿ. ಅದಕ್ಕಂತಲೇ ಒಂದು ರೊಟ್ಟಿ ತಟ್ಟೋಕ್ಕಂತಲೇ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಬೇರೆ ಯಾವುದಕ್ಕೂ ನಾನು ಬಳಸೋದಿಲ್ಲ. ಮತ್ತು ಪನ್ನೀರು ಮಾಡ್ತೀನಿ, ಅದಕ್ಕೊಂದು ಬಳಸ್ತೀನಿ. ಅದರಲ್ಲಿ ತಟ್ಟಿ ಈಗ ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ರೊಟ್ಟಿಯನ್ನು ಹಾಕ್ತೀನಿ. ಬಟರ್ ಪೇಪರ್ ಇದ್ದರೂ ಅಡ್ಡಿಲ್ಲ, ಮತ್ತು ಹೋಳಿಗೆ ಪೇಪರ್ ಅಂತ ಬರ್ತದಲ್ಲ ಅದರಲ್ಲಿ ಮಾಡಿದ್ರೂ ಅಡ್ಡಿಲ್ಲ. ಅದೆಲ್ಲ ಇರಲಿಲ್ಲ, ಅದಕ್ಕೆ ನಾನು ಇದರಲ್ಲಿ ಮಾಡಿದೆ. ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ಇದು ಓಟ್ಸ್ ರೊಟ್ಟಿ ಅಂತ ಅನಿಸೋದೇ ಇಲ್ಲ ತಿನ್ನಬೇಕಾದ್ರೆ, ತುಂಬ ರುಚಿಯಾಗಿ ಬರ್ತದೆ. ಎಲ್ಲ ಹಾಕಿರ್ತೀವಲ್ಲ ನಾವು, ಸೌತೆಕಾಯಿ, ಕ್ಯಾರೆಟು ಮತ್ತು ಮಸಾಲೆ ಎಲ್ಲ. ಮತ್ತು ಕಾಳನ್ನು ಹಾಕಿದ್ದೀನಿ ಫ್ರೆಂಡ್ಸ್, ನಂಗೆ ಹೇಳೋಕ್ಕೆ ಮರ್ತೋಯ್ತು. ಕಾಳು ಒಂದು ಸ್ವಲ್ಪ ಹಾಕಿದ್ದೀನಿ. ತುಂಬ ರುಚಿಯಾಗಿರ್ತದೆ ರೊಟ್ಟಿ. ಒಂದು ರೊಟ್ಟಿ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಡ್ಯೂಟಿ ಹೊರಟಿದ್ದಾರೆ, ಅವರಿಗೆ ಮಾಡಿಕೊಡ್ತಾಯಿದ್ದೀನಿ. ಇದು 2ನೇ ರೊಟ್ಟಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿವ್ರಿ ಹಾಕ್ಕೊಂಡು ಅದನ್ನು ಮಗ್ಚ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ರೊಟ್ಟಿ ಬೇಯಲಿಕ್ಕೆ. ತೆಂಗಿನಕಾಯಿ ಚಟ್ನಿಯನ್ನು ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಕೊಟ್ಟಿದ್ದೆ. ತುಂಬ ಬಿಸಿಯಾಗಿದೆ, ಕೈ ಸುಡ್ತಾ ಇದೆ ಅವರಿಗೆ. ಅವರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿತ್ತೆ ಫ್ರೆಂಡ್ಸ್, ನೀವು ಒಂದು ಸರಿ ಟ್ರೈ ಮಾಡಿ. ಅವರು ಡ್ಯೂಟಿಗೆ ಹೋದರು. ಆಮೇಲೆ ನನ್ನ ಮಗಳಿಗೆ ತಿನ್ನಿಸ್ತಾಯಿದ್ದೀನಿ. ಇವತ್ತು ಸ್ಕೂಲ್ ಇಲ್ಲಲ್ಲ, ಹಬ್ಬ ಆಗಿರೋದ್ರಿಂದ ಹಾಲಿಡೇ ಕೊಟ್ಟಿದ್ದಾರೆ. ಲೇಟಾಗಿ ಎದ್ದಿದ್ದಾರೆ ಅವರು ಇವತ್ತು ಬೆಳಿಗ್ಗೆ. ರಂಗೋಲಿ ನೋಡಿ, ಇವತ್ತು ನಾನು ಹ್ಯಾಪಿ ಸಂಕ್ರಾಂತಿ ಅಂತ ಒಂದು ಸಣ್ಣದಾಗಿ ರಂಗೋಲಿ ಹಾಕಿದ್ದೀನಿ. ಆಮೇಲೆ ಇದು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಫ್ರೈ ಮಾಡಲಿಕ್ಕಾಗಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರನ್ನು ಸ್ವಲ್ಪ ಹಾಕಿ ಎಲ್ಲ ಕಡೆ ಸವರ್ತಾ ಇದ್ದೀನಿ. ಮಸಾಲೆ ಎಲ್ಲ ಬಟಾಟೆ ಪೀಸ್ಗಳಿಗೆ ತಾಗಬೇಕು. ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಬಿಟ್ಟು ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಒಂದೊಂದೇ ಪೀಸನ್ನು ತವ ಮೇಲೆ ಹಾಕ್ತಾಯಿದ್ದೀನಿ. ಈ ಬಟಾಟೆ ಫ್ರೈ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ನಮ್ಗೆ ತಿನ್ನಲಿಕ್ಕೆ ಕೊಡಲ್ಲ ಅವಳೇ ಎಲ್ಲ ಬೇಕು ಅಂತ ಹೇಳ್ತಾಳೆ. ತುಂಬ ಇಷ್ಟಪಟ್ಟು ತಿಂತಾಳೆ ಬಟಾಟೆ ಫ್ರೈ ಅಂದರೆ. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿರುತ್ತೆ ಇದು, ಅದು ತುಂಬ ರುಚಿಯಾಗಿ ಬರ್ತದೆ. ಬಟಾಟೆ ಜೊತೆಗೆ ಒಂದು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಕೂಡ ತುಂಬ ಹೀಗೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಬರ್ತದೆ. ಬೇಳೆ ಸಾರು ಜೊತೆಗೆಲ್ಲ ನಂಚ್ಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ. ಎಲ್ಲ ತವ ಮೇಲೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. ಒಂದು ಸೈಡ್ ಬೆಂದಿದೆ, ಮತ್ತೊಂದು ಸೈಡ್ ತಿರುವಿ ಹಾಕ್ತಾಯಿದ್ದೀನಿ. ಬಟಾಟೆ ಫ್ರೈ ರೆಡಿ ಆಯಿತು. ಇದು ಟೊಮೆಟೊ ಚಟ್ನಿಯನ್ನು ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಒಂದು ಟೊಮೆಟೊ ಮತ್ತು ಒಂದು 2-3 ಹಸಿಮೆಣಸು,
ಆಮೇಲೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಸುಟ್ಕೋತಾರೆ ಬೆಂಕಿಲಿ. ಟೊಮೆಟೊವನ್ನು ಸುಟ್ಕೊಂಡಿದ್ದಾರೆ, ಬೆಳ್ಳುಳ್ಳಿ ಹಸಿಮೆಣಸೆಲ್ಲ ಸುಟ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಗೆ ವಾಶ್ ಮಾಡ್ಕೊಂಡು ಹಾಕಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಚಟ್ನಿ ನಂಚ್ಕೊಳ್ಳೋಕ್ಕೆ. ಖಾರ ಇಷ್ಟಪಡೋರಿಗೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಖಾರ ಖಾರ ಹುಳಿ ಹುಳಿ ತುಂಬ ಚೆನ್ನಾಗಿ ಅನಿಸ್ತದೆ ಇದು. ಒಂದು ಲೋಟದಲ್ಲಿ ಹಾಕ್ಕೊಂಡು ಅದನ್ನು ಕುಟ್ಕೋತಾರೆ. ಆಮೇಲೆ ಟೊಮೆಟೊವನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲ್ಲಲ್ಲಿ ಸ್ಮ್ಯಾಶ್ ಮಾಡ್ತಾರೆ. ಬೇಳೆ ಸಾರು ಜೊತೆಗೆಲ್ಲ ಇದು ತುಂಬ ನಂಚ್ಕೊಳ್ಳೋಕ್ಕೆ ಚೆನ್ನಾಗಾಗ್ತದೆ. ನೋಡಿ ರೆಡಿ ಆಯಿತು ಚಟ್ನಿ. ಕಲ್ಲಿದ್ದರೆ ಕಲ್ಲಲ್ಲಿ ಹರ್ಕೊಂಡ್ರೆ ಚೆನ್ನಾಗಾಗ್ತದೆ. ಹಳ್ಳಿ ಕಡೆ ಎಲ್ಲ ಕಲ್ಲಿರ್ತದಲ್ಲ, ಅಲ್ಲಿ ಚೆನ್ನಾಗಿ ಹರ್ಕೊಂಡ್ರೆ ಮತ್ತು ಚೆನ್ನಾಗಾಗ್ತದೆ ಅದು. ಆಯಿತು, ಮಧ್ಯಾಹ್ನದ ಊಟ ಅನ್ನ ಬೇಳೆ ಸಾರು ಹಾಕ್ಕೊಂಡು ಊಟ ಮಾಡಿದ್ವಿ. ಚಟ್ನಿ ಮತ್ತು ಬಟಾಟೆ ಫ್ರೈ. ಇದು ರಾತ್ರಿಗೆ ನಾನು ಚಿತ್ರಾನ್ನ ಮಾಡಿದ್ದೆ, ಲೆಮನ್ ರೈಸು. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಲೆಮನ್ ರೈಸ್ ಚಿತ್ರಾನ್ನ ತುಂಬ ಚೆನ್ನಾಗಾಗಿತ್ತು. ಒಂದೊಂದು ಶೇಂಗಾ ಮತ್ತು ರೈಸ್ ಜೊತೆಗೆ ಒಂದೆರಡು ಶೇಂಗಾ ಹಾಕ್ಕೊಂಡು ತಿಂತಾಯಿದ್ರೆ ಅದು ತುಂಬ ಜಗದು ತಿನ್ನಬೇಕು, ತುಂಬ ರುಚಿ ಆಗ್ತದೆ. ನಂಗೆ ತುಂಬ ಇಷ್ಟ ಚಿತ್ರಾನ್ನ ಅಂದರೆ. ಚಿತ್ರಾನ್ನ ರೆಸಿಪಿಯನ್ನು ನಾನು ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಸರ್ಚ್ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆಲ್ಲ ಥ್ಯಾಂಕ್ ಯು.